ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ನಾವಿವತ್ತು ಒಂದು ಸ್ಮಾಲ್ ಟ್ರಿಪ್ ಹೋಗಿದ್ವಿ. ಅದು ಹೇಗಿತ್ತು ಅಂತ ಒಂದು ಸ್ಮಾಲ್ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾವು ಶೃಂಗೇರಿಗೆ ಹೋಗಿದ್ವಿ. ನೋಡಿ, ಶೃಂಗೇರಿಲಿ ಗೋಪುರನ ಕಟ್ತಾ ಇದ್ದಾರೆ. ಇದು ಒಳಗಡೆ ಇರೋಂತಹ ಒಂದು ದೇವಸ್ಥಾನ. ಇನ್ನು ಇವಾಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಮಳೆ ಇತ್ತು, ತುಂಬ ಚೆನ್ನಾಗಿತ್ತು ಶೃಂಗೇರಿ. ನಾವು ಬೆಳಗ್ಗೆ 7 o'clockಗೆಲ್ಲ ಹೋಗಿದ್ವಿ. ನೋಡಿ, ಈ ಥರ ಇದೆ ವ್ಯೂವ್ಸು, ತುಂಬ ಚೆನ್ನಾಗಿತ್ತು. ಕೆಳಗಡೆ ಎಲ್ಲ ಫಿಶಸ್ನ ವ್ಯೂ ಮಾಡ್ತಾ ಇದ್ದಾರೆ ಅವರು. ನೋಡಿ, ಇದೆಲ್ಲ ಶೃಂಗೇರಿ ದೇವಸ್ಥಾನದಲ್ಲಿರೋವಂಥ ಗೋಪುರಗಳು. ಬೆಳಗ್ಗೆಗೂ ಆ ಮಂಜು ಬೀಳ್ತಾ ಇರೋದಕ್ಕೂ ಮಳೆಗೂ ತುಂಬ ಚೆನ್ನಾಗಿತ್ತು ವ್ಯೂ. ನನಗೆ ಎಷ್ಟಾಗುತ್ತೋ ಅಷ್ಟು ಸ್ಮಾಲ್ ವಿಡಿಯೋಸ್ನ ಮಾತ್ರ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿ, ಇದು ಒಂದು ದೇವಸ್ಥಾನ ಒಳಗಡೆ ಇರುವಂಥದ್ದು. ಇದು ಮೇನ್ ಶೃಂಗೇರಿ ಶಾರದಾಂಬೆ ಇರುವಂತಹ ಗರ್ಭಗುಡಿ ಇರುವಂತಹ ಒಂದು ದೇವಸ್ಥಾನ. ಅಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ ಅದು. ಶೃಂಗೇರಿಲಿ ನಾನು ಇಷ್ಟೇ ವಿಡಿಯೋ ಮಾಡಿದ್ದು. ಸೊ ನಾವು ಶೃಂಗೇರಿ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಉಡುಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫಸ್ಟು ಆಗುಂಬೆಗೆ ಹೋದ್ವಿ. ಅಲ್ಲಿ ವ್ಯೂಸ್ನ ತೋರಿಸ್ತೀನಿ. ಇಲ್ಲಿ ಸುಮಾರು ಒಂದು 9:30 ಆಗಿತ್ತು ನಾವು ಹೋದಾಗ. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ತುಂಬ ಮನಸ್ಸಿಗೆ ಖುಷಿ ಕೊಡ್ತು ಈ ಪ್ಲೇಸು, ಈ ವ್ಯೂ. ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಮೋಡ ಬಂದು ಭೂಮಿನ ಟಚ್ ಮಾಡಿದ ಥರ ಫೀಲ್ ಇತ್ತು ಅಲ್ಲಿ. ತುಂಬ ಚೆನ್ನಾಗಿತ್ತು. ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನೀವೆಲ್ಲರೂ ಕೂಡ ಒಂದು ಸರಿ ಹೋಗಿ ಬರ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಖುಷಿ ಕೊಡುತ್ತೆ, ಎಂಜಾಯ್ ಮಾಡ್ಬೋದು. ನೆಕ್ಸ್ಟು ನಾವು ಇಲ್ಲಿಂದ ಈ ಪ್ಲೇಸ್ನ ನೋಡಿಕೊಂಡು ಇಲ್ಲಿಂದ ಉಡುಪಿಗೆ ಹೋದ್ವಿ. ಉಡುಪಿಲಿ ಶ್ರೀಕೃಷ್ಣ ಮಠಕ್ಕೆ ಹೋದ್ವಿ. ಬಟ್ ಅಲ್ಲಿ ವಿಡಿಯೋ ಮಾಡೋಂಗಿರಲಿಲ್ಲ, ಅದರಿಂದ ನಾನು ಯಾವುದೇ ವಿಡಿಯೋನ ಮಾಡಿಲ್ಲ ಅಲ್ಲಿ. ನೆಕ್ಸ್ಟು ಆ ಮಠನ ಮುಗಿಸ್ಕೊಂಡು ಬೀಚ್ಗೆ ಹೋದ್ವಿ. ನೋಡಿ, ಇಲ್ಲಿ ಬೀಚಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಉಡುಪಿ ಮಲ್ಪೆ ಬೀಚ್ ಇದು. ತುಂಬ ಚೆನ್ನಾಗಿದೆ ಆಟಲಾಡೋಕ್ಕೆ. ಅವತ್ತು ಬಿಸಿಲು ಕೂಡ ಇರಲಿಲ್ಲ, ಮಳೆನೂ ಕೂಡ ಇರಲಿಲ್ಲ. ವೆದರ್ ತುಂಬ ತಂಪಾಗಿತ್ತು. ಬೆಂಗಳೂರು ಬಿಸಿಲಿಗೆ ಆ ವೆದರ್ ತುಂಬ ಖುಷಿ ಕೊಡ್ತಾಯಿತ್ತು. ನೋಡಿ, ಸರಿಯಾಗಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ನನಗೆ. ಎಂಜಾಯ್ ಮಾಡೋದೇ ಆಗಿತ್ತು ಖುಷಿಗೆ. ಬಟ್ ವೀಡಿಯೋಸ್ ಏನು ಸರಿಯಾಗಿ ಮಾಡಿಲ್ಲ ನಾನು. ನೀವು ಒಂದು ಸರಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನೋಡಿ, ಇದು ಐಲ್ಯಾಂಡ್ಗೆ ಬೋಟಲ್ಲಿ ಹೋದ್ವಿ. ಸೊ ಆ ವಿಡಿಯೋ ಮಾಡಿದ್ದೀನಿ ಇಲ್ಲಿ. ನನ್ನ ಮಗಳ ಜೊತೆ ಇರೋದು, ಹಸ್ಬೆಂಡು ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ, ತುಂಬ ಹ್ಯಾಪಿಯಾಗಿದ್ದಾರೆ. ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು, ಅಮ್ಮ ಎಲ್ಲರೂ ಕೂಡ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಹಾಂ, ನೋಡಿ ಈ ಥರ ಇದೆ. ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು 1 day ಸ್ಟೇ ಆಗಿ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲೂ ಕೂಡ ಯಾವುದೇ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟು ಅದನ್ನು ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋದ್ವಿ. ಅಲ್ಲೂ ಕೂಡ ವೀಡಿಯೋಸ್ ಯಾವುದು ಅಲೋ ಮಾಡಿಲ್ಲ. ಸೊ ಕೆಲವು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿತ್ತು. ಇದು ಧರ್ಮಸ್ಥಳದ ಫೋಟೋ. ನೋಡಿ, ಧರ್ಮಸ್ಥಳದ್ದು ಊಟ ಮಾಡಿದ್ದು ಪ್ರಸಾದ, ಕುಕ್ಕೆ ಸುಬ್ರಹ್ಮಣ್ಯ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು.